ಅನೇಕ ಕಡೆಗಳಲ್ಲಿ ಈ ಬಾರ್ಡರ್ ಏನು ವಾಸ್ತವ ಬಾರ್ಡರ್ ಅದ ನಮಗೆ ಅವ್ರ ನಡಕ್ಕೆ ಅದರ ಒಳಗೆ ನಮ್ಮ ಭಾರತದೊಳಗೂ ತಮ್ಮ ಹಸ್ತಕ್ಷೇಪ ಮಾಡ್ತಾ ಹಳ್ಳಿಗಳ ನಿರ್ಮಾಣ ಮಾಡ್ತಾ ಹೋಗಿದ್ದು ನಾವು ಮೇಲೆ ನೋಡ್ತಾ ಇದ್ವಿ. ಅಂದ್ರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಈಗ ಹೇಳ್ತೀನಿ ನಿಮಗೆ ಅಕ್ಸಾಯ್ ಚೈನನ್ನು ಯಾವುದೋ ಪರಿಸ್ಥಿತಿ ಬಿಟ್ಟು ಕೊಡಬಾರ್ದು. ಜೊತೆಗೆ ಅರುಣಾಚಲ ಪ್ರದೇಶ ನಮ್ಮದಪ್ಪ ಅಂತ ಹೊಡ್ಕೋಬೇಕು ಅಂತ ಕೂತಿದ್ದಾರೆ. ಅದು ಆ ಭಾಗ ಕಾಡಿನಿಂದ ಇರೋದ್ರಿಂದಾಗೆ ಕಾಡಿನಲ್ಲಿ ಖನಿಜ ಪದಾರ್ಥ ಸಾಕಷ್ಟು ಸಿಗ್ತಾವೆ. ಈಗ ಹೇಳ್ತೀನಿ ನಿಮಗೆ ಖನಿಜ ಪದಾರ್ಥಗಳು ಅಕ್ಷಯ ಚಿನ್ನದಾಗ ಸಾಕಷ್ಟು ಅದಾವೆ ಅಂತೇಳಿ. ಅದೇ ಕಾಲಕ್ಕೆ ಚಿನ್ನದ ಗಣಿಗಾರಿಕೆ ಆಗ್ಬೋದು, ಸೀಸ ಸತು ಪತ್ತೆ ಆಗಿದ್ದಾವೆ. ಇವೆಲ್ಲನೂ ತಾವು ಹೊಡ್ಕೋಬೇಕು ಅನ್ನುವಂಥದ್ದು, ಖನಿಜ ಪದಾರ್ಥ ಹೆಚ್ಚು ಮಾಡ್ಕೋಬೇಕು ಅಂತೇಳಿ ನಿಧಾನಕ್ಕೆ ಆ ಭಾಗದ ಖನಿಜ ವ್ಯವಹಾರಗಳು ಗಣಿಗಾರಿಕೆ ನಡೀತದೆ. ಸಹಜವಾಗಿ ದುಡಿಯಾಗಿ ಬರುವಂಥ ಜನ ಇದ್ದಾರೆ. ಜನನೂ ಸಾಕಷ್ಟು ಅದ ಚೆನ್ನದಲ್ಲೇ ದುಡಿಯುವ ವರ್ಗ ಅವ್ರ ತಂದಲ್ಲಿ ಹಾಕಿ ಅದು ನಮ್ಮದಪ್ಪ ನೆಲ ಅನ್ನೋದು ಅವರ ಮೋಟಿವ್ ಅದ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಸಹಜ ನಮ್ಮ ದೇಶ ಶ್ರೀಮಂತ ಮಾಡ್ಕೊಳ್ಳೋ ಜೊತೆಗೆ ಇಡೀ ವಿಶ್ವದ ಮೇಲೆ ನಮ್ಮ ಕಮಾಂಡ್ ಹೆಚ್ಚು ಮಾಡ್ಕೊಳ್ಳು ಅಂತೇಳಿ. ಯಾಕಂದರೆ ಈ ಅಕ್ಸಾಯ್ ಚೈನಾದ ಮೂಲಕನ ಒಂದು ಏನಪ್ಪ ಅಂತಂದ್ರೆ ಒಂದು ಬೆಲ್ಟ್ ಮಾಡಿದ್ದಾರೆ. ಬೆಲ್ಟ್ ಅಂದ್ರೆ ಗೊತ್ತದ ನಿಮಗೆ ಅಲ್ಲಿಂದ ಬಂದಿದ್ದು ಏನಪ್ಪ ಅಂತಂದ್ರೆ ಈ ರಸ್ತೆ ಮುಳುಗಡೆ ವಿಶ್ವಕ್ಕೂ ಹಾಗೆ ಮಾಡ್ಕೊಂಡ್ಬಿಟ್ಬಿಡುವಂಥದ್ದು, ರೋಡ್ ಮಾಡಿಬಿಡುವಂಥದ್ದು ಬೆಲ್ಟ್ ಅಂತ ಏನೋ ಮಾಡ್ತಾರೆ ಅವರು. ಅದಕ್ಕೆ ಇದನ್ನು ತೊಗೋಬೇಕು ಅಂತ ಇದ್ದಾರೆ. ಮೋಸ್ಟ್ಲಿ ಆ ದಿಶೆಯಲ್ಲಿ ಇದು ಒಂದು ಕಾರಣ ಇರ್ಬೋದು. ಒಟ್ಟಲ್ಲೇ ಈ ಚೈನಾ ವಿಶೇಷವಾಗಿ ಎಷ್ಟೆಷ್ಟು ಸಾಧ್ಯ ನಮಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡ್ಕೊಳ್ತಾ ಹೊರಟದ. ಈ ಸಂದರ್ಭದಲ್ಲೇ ಕ್ಷಿ ಪಿಂಗ್ ಏನು ಪ್ರೆಸಿಡೆಂಟ್ ಇದ್ದಾರೆ ಚೈನಾದ್ದು, ಅವರು ನಮ್ಮ ಜೊತೆ ದೋಸ್ತಿ ತೋರಿಸ್ತಾರೆ. ಅದು ಇನ್ನೊಂದು ಕೈ ಬ್ಯಾನ್ ಇರ್ತದೆ ಅಂತ ಅನ್ನಿಸ್ಬೇಕಾಗ್ತದೆ ರೀ. ಅದಕ್ಕೆ ಮೋದಿ ಅವರು ಈ ದಿಶೆಯಲ್ಲೇ ಭಾಳ ಎಚ್ಚರಿಕೆ ಅಂತ ಇದ್ದರೆ ಭಾಳ ಒಳ್ಳೆಯದು ಅಂತ. ಹಾಗೆ ಇನ್ನೊಬ್ಬ ನೆಹರು ಮೋದಿಯವ್ರು ಆಗಬಾರ್ದು ಅಂತ ಅನ್ನೋದು ಒಂದು ಉದ್ದೇಶ. ಜೊತೆಗೆ ನಾವು RSS ಬಗ್ಗೆ ಅಥವಾ ಈ ಒಂದು BJP ಬಗ್ಗೆ ಅಥವಾ ಇದು ಹಿಂದಿದ್ದಂಥ ನಮ್ಮ ಏನಪ್ಪ ಅಂತಂದ್ರೆ ಇದರ ಹಿಂದಿನ ನಮ್ಮ ಚಿಂತನೆಗಳು RSS ಜೊತೆಗೆ ಬಂದು ಜನಸಂಘದ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಈ ಜನಸಂಘದ ಐಡಿಯಾಗಳು ಭಾರತವನ್ನು ಏಕೀಕೃತಗೊಳಿಸಿಕೊಂಡು ನಮ್ಮ ಇವರಿಂದ ಚೈನಾದವರಿಂದ ದೂರೀಕರಣ ಹೋಗ್ಬೇಕಂತ ಮಾಡಿದರು. ಆದರೆ ಇತ್ತೀಚೆಗೆ ನಮ್ಮ BJP ಮೋದಿಯವ್ರು ಮಾಡೋ ನೀತಿಗಳನ್ನು ನೋಡಿದಾಗ ನಾವು ಹೆಚ್ಚು ಅಮೇರಿಕೆಯಿಂದ ಹೆಚ್ಚು ಚೈನಾದ ಮೇಲೆ ನಿರ್ಭರ ಆಗ್ತಾ ಇದ್ವಿ ಅನ್ನುವಂಥದ್ದು ಸಂಶಯ ಮೂಡಿ ಬರಲಿಕ್ಕತ್ತದ. ಯಾಕಂದ್ರೆ ನಾವಿವತ್ತು ಎಲ್ಲ ಟೆಕ್ನಾಲಜಿ ಮತ್ತೇನೋ ಅದು ಆಮದು ಮಾಡ್ಕೊಳ್ಳೋದು ಇದರಿಂದ ಚೈನಾದಿಂದ ಎಲ್ಲ ಚೈನಾ ಮೇಡ. ಕೆಲವೊಂದಿಷ್ಟು ಕಡೆ ಏನು ಮಾಡ್ತಾರಪ್ಪ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಕೊಂಡು ನಮ್ಮದು ಅನ್ನಿಸ್ತಾರೆ. ಆದರೆ ಚೈನಾದಿಂದ ಬರುವಂಥ ಮಾರುಗಳು ಏನು ಬರ್ತಾ ಇದ್ದಾವೆ. ಚೈನಾ, ಇಸ್ರೇಲ್ ಅಲ್ಲೆಲ್ಲ ತರಿಸ್ಲಿಕ್ಕೆ